ಇವತ್ತ ಸೆಪ್ಟೆಂಬರ್ 15ನೇ ತಾರೀಕು ಸೋಮವಾರ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರು ಕಡ್ಡಾಯವಾಗಿ ನೋಡಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಕಳೆದ ಒಂದು ವಾರದಿಂದ 22ನೇ ಕಂತಿನ ಹಣ ಬಿಡುಗಡೆ ಆಗಿದಂತ ಮಾಹಿತಿ ಬರ್ತಾ ಇದೆ. ಇಲ್ಲಿ ಕೇವಲ ಕೆಲವು ಜನರಿಗೆ ಮಾತ್ರ 22ನೇ ಕಂತಿನ ಹಣ ಬಂದಿದೆ. ಬಹಳಷ್ಟು ಮಂದಿ ನಮಗೆ ಹಣನೇ ಬರ್ತಾ ಇಲ್ಲ ಸರ್, ಇನ್ನು 2-3 ಕಂತುಗಳ ಹಣ ಬರ್ತಾ ಇಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೆಲವರಿಗೆ ಬಂದು ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ, ಹಣ ಬರುತ್ತಾ ಇಲ್ಲ ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಗೊಂದಲಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವರಿಗೆ ಬಂದು ಇನ್ನು ಕೆಲವರಿಗೆ ಹಣ ಬಂದಿಲ್ಲ ಅಂದ್ರ ನಮಗೆ ಹಣ ಬರುತ್ತಾ ಇಲ್ಲ, ಯಾಕೆ ಬರುವಲ್ತು, ಏನಾದ್ರು ನಮ್ಗೆ ಹಣ ಕೊಡೋದನ್ನ ಬಂದ್ ಮಾಡ್ಬಿಟ್ಟಿದಾರ, ರಾಜ್ಯ ಸರ್ಕಾರ ಮತ್ತೆ ಏನಾದ್ರು ಈ 5 ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡುತ್ತಾ, ಈ ರೀತಿಯಾದಂತಹ ಬಹಳಷ್ಟು ಗೊಂದಲಗಳು ಜನರ ತಲೆಯಲ್ಲಿ ಇದಾವೆ. ಸೊ ಹಾಗಾದ್ರೆ ನಮಗೆ ಬಂದಿರುವಂತ ವರದಿ ಪ್ರಕಾರ ಇಲ್ಲಿ ಕೆಲವೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ, ಯಾಕೆ ಕೆಲವರಿಗೆ ಬರ್ತಾ ಇಲ್ಲ, ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ. ಅದ್ರ ಜೊತೆಗೆ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ, ಕೆಲವು ಜಿಲ್ಲೆಗಳಿಗೆ 22ನೇ ಕಂತಿನ ಹಣ ಫೈನಲ್ ಆಗಿ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಆ ಜಿಲ್ಲೆಗಳು ಯಾವ್ಯಾವು, ಯಾರ್ಯಾರು ಇವತ್ತ ಹಣವನ್ನ ಪಡಿತಾ ಇದ್ದಾರೆ, ಕೆಲವರಿಗೆ ಯಾಕೆ ಸಮಸ್ಯೆ ಕಂಟಿನ್ಯೂ ಆಗಿ ಹಣ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರಂತ ಕೆಲಸ ಇಷ್ಟೇ, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡ್ಬೇಕು, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ಲಿ ಆಗಿ ಶೇರ್ ಮಾಡ್ಬೇಕು. ಯಾಕಂದ್ರೆ ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಗಳನ್ನ ಪ್ರತಿದಿನ ನಾವು ಕೊಡ್ತಾನೆ ಇರ್ತೀವಿ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, 2,000 ಹಣ ಅನ್ನೋದು ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈ ಒಂದು ಹಣ ಬಂದಿಲ್ಲ ಅಂದ್ರೆ ಈ ಗ್ಯಾರಂಟಿಗಳೇ ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಜನರು ಬಂದಿದ್ದಾರೆ. ಸೊ ಬನ್ನಿ, ಈ ಒಂದು ಒಂದು ಹೊಸ ಅಪ್ಡೇಟ್ ಅನ್ನ ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇವತ್ತ ಸೋಮವಾರ ಸೆಪ್ಟೆಂಬರ್ 15ನೇ ತಾರೀಕು ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರ್ತಾ ಇಲ್ಲ. ಹೌದು ಸ್ನೇಹಿತರೆ, ಇಲ್ಲಿ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ನಾವು ಹಣವನ್ನ ಬಿಡುಗಡೆ ಮಾಡಿದ್ವಿ, ಕೆಲವೊಬ್ಬರಿಗೆ ಬ್ಯಾಂಕ್ ಕಡೆಯಿಂದ ಇಶ್ಯೂ ಆಗ್ತಾ ಇದೆ. ಅದು ಏನಪ್ಪಾ ಅಂತಂದ್ರೆ, ಇಲ್ಲಿ NPCI ಮ್ಯಾಪ್ಡ್ ಫೇಲ್ಡ್ ಅಂತ ಬರ್ತಾ ಇದೆ ಅಂತೆ. ಇದು ನಿಮ್ಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತೊಂದರೆ ಆಗ್ತಿರುವಂತ ಒಂದು ವಿಚಾರ ಇದು. ಯಾಕಂದ್ರೆ ನೀವು ಏನು ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರ್ತೀರಾ, NPCI ಮ್ಯಾಪಿಂಗ್ ಆಗಿರುತ್ತೆ. ಆದ್ರೆ ಕೆಲವು ದಿನಗಳ ಆದ ನಂತರ ಅದು ಮತ್ತೊಂದು ಬ್ಯಾಂಕಿಗೆ ಲಿಂಕ್ ಆಗಿಬಿಡುತ್ತೆ. ಈ ರೀತಿಯಾಗಿ ಸಮಸ್ಯೆ ಆಗಿ NPCI ಮ್ಯಾಪ್ಡ್ ಫೇಲ್ಡ್ ಅಂತ ಬರ್ತಾ ಇದೆ ಅಂತೆ. ಈ ಒಂದು ಕಾರಣಕ್ಕಾಗಿ ಆ ಒಂದು ಹಣ ಅಕೌಂಟ್ ನಲ್ಲಿ ಬಾರದೇನೆ ಇರಬಹುದು, ಸ್ಟ್ರಕ್ ಆಗಿದೆ. ಸೊ ಇದು ಒಂದು ಕಾರಣಕ್ಕಾಗಿ ಹಣ ಬಹಳಷ್ಟು ಮಂದಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಮಿಡಿಯೇಟ್ಲಿ ಒಂದ್ಸಲ ನಿಮ್ಮ ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡಿ, ಸರ್ ನಮ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆಯಲ್ಲ, NPCI ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಕೇಳಿ ನೋಡಿ. ಆಗಿಲ್ಲ, ಇದು ಮತ್ತೊಂದ್ಸಲ ಮಾಡ್ಬೇಕು ಅವ್ರಿಗೆ ಏನಂತ ಅಂದ್ರೆ ಜೆರಾಕ್ಸ್ ಕೇಳ್ತಾರೆ, ಜೆರಾಕ್ಸ್ ಅನ್ನ ನೀವು ಕೊಟ್ಟು ಇಮಿಡಿಯೇಟ್ಲಿ NPCI ಮ್ಯಾಪಿಂಗ್ ಅನ್ನ ಮಾಡಿಸ್ಕೊಳ್ಬೇಕು. ಈ ರೀತಿ ಮಾಡಿದ್ರೆ ನಿಮ್ಮ ಹಣ ಇಮಿಡಿಯೇಟ್ಲಿ ಅದೇನು ಹಣವನ್ನ ತಡೆ ಹಿಡಿದಿದ್ದಾರೆ ಅದು ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಇಲ್ಲಿ ಮತ್ತೆ ಇವತ್ತ ನಮಗೆ ಬಂದಿರುವಂತ ವರದಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಇವತ್ತ ಏನಿದೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬರುತ್ತಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 17 ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ. 17 ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ. ಒಂದು ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಕೋಲಾರ, ಹಾವೇರಿ, ಕೊಡಗು ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತ 17 ಜಿಲ್ಲೆಗಳಿಗೆ ಮಾತ್ರ 22ನೇ ಕಂತಿನ ಹಣ ಬರ್ತಾ ಇದೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ಹಣ ಬಂದಿಲ್ಲ, ಇಮಿಡಿಯೇಟ್ಲಿ ನಾನು ಹೇಳಿರುವಂತ ಕೆಲಸವನ್ನ ಮಾಡಿ. ಮತ್ತೆ 22ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ವೇಟ್ ಮಾಡ್ತಾ ಇದ್ರ ಅಂತವ್ರಿಗೆ ಇವತ್ತ ನಮಗೆ ಬಂದಿರುವಂತ ವರದಿ ಪ್ರಕಾರ ಮಧ್ಯಾಹ್ನ 12:30 ನಂತರ ಈ ಒಂದು ಹಣ ಅನ್ನೋದು ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಸೊ ಹಾಗಾದ್ರೆ ಇವತ್ತು 100% ಆಗಿ 22ನೇ ಕಂತಿನ ಹಣ ಬರುತ್ತೆ. ಮತ್ತೆ ಇಮಿಡಿಯೇಟ್ಲಿ ಆಗಿ ನಿಮ್ಗೆ ಯಾರಿಗಾದ್ರೂ ಪೆಂಡಿಂಗ್ ಹಣ ಬಾಕಿ ಇತ್ತಪ್ಪ ಅಂತಂದ್ರೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಆ ಒಂದು ಕೆಲಸವನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹಣ ಕರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಹಾಗಾದ್ರೆ ವೇಟ್ ಮಾಡ್ತಾ ಇರಿ, ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ.